ಎಲ್ಲರಿಗೂ ನಮಸ್ಕಾರ. ಈ ದಿನ 5ನೇ ದಿನ ನಾವು ಸ್ಕಂದ ಮಾತೆಯನ್ನು ಪೂಜಿಸುತ್ತೇವೆ. ಮೊದಲನೇ 4 ದಿನದಲ್ಲಿ ಮೊದಲು ಚಿಕ್ಕ ಮಗುವಾಗಿ ಶೈಲಪುತ್ರಿಯಾಗಿ, ಮತ್ತು 2ನೆಯ ದಿನ ಬ್ರಹ್ಮಚಾರಿಣಿಯಾಗಿ, 3ನೆಯ ದಿನ ಚಂದ್ರಘಂಟಾದೇವಿಯಾಗಿ, 4ನೆಯ ದಿನ ಕೂಷ್ಮಾಂಡವ ದೇವಿಯಾಗಿ ನಾವು ಜಗನ್ಮಾತೆಯನ್ನು ಆರಾಧಿಸಿದ್ದೇವೆ. ಇಲ್ಲಿ ಸಕಲ ಯೋಗ ಸಿದ್ಧಿಯನ್ನು ಪಡೆದು ಶಿವನನ್ನು ವರಿಸಿದ ಜಗನ್ಮಾತೆ ಶಿವೆಯರ ಪುತ್ರನಾಗಿ ತಾರಕಾಸುರನ ಸಂಹಾರಕ್ಕಾಗಿ ಸ್ಕಂದನಿಗೆ ಜನನ. ಇಲ್ಲಿ ಪಾರ್ವತೀದೇವಿ ಸ್ಕಂದ ಮಾತೆಯಾಗಿ ನಾವು ಆರಾಧಿಸುತ್ತೇವೆ. ಜಗನ್ಮಾತೆ ಪಾರ್ವತಿ ಗರ್ಭಧಾರಣೆ ಮಾಡಿದಾಗ ಶಿವನ ವೀರ್ಯದ ಉಷ್ಣತೆಯನ್ನು ತಡೆಯಲಾರದೆ ಪಾರ್ವತೀದೇವಿಗೆ ಜ್ವರ ಬರುತ್ತೆ. ಶಿವನ ವಶದಲ್ಲಿದ್ದ ಗಂಗೆ ಅಂದರೆ ಜಟೆಯಲ್ಲಿದ್ದ ಗಂಗೆಗೆ ಈ ಭ್ರೂಣವನ್ನು ವರ್ಗಾಯಿಸ್ತಾರೆ. ಏಕೆ? ಗಂಗೆ ತುಂಬ ಶೀತಲವಾಗಿ ತಣ್ಣಗೆ ಇರ್ತಾಳೆ ಅಂತ. ಆಗ ಆ ಸ್ಕಂದ ಜನನ ಆಗ್ತಾನೆ ಕೃತಿಕಾ ನಕ್ಷತ್ರದಲ್ಲಿ. ಕೃತಿಕೆಯರು ತಮ್ಮ ಲೋಕದಲ್ಲಿ ಒಂದು ಪುಟ್ಟ ಮಗು ಬಂತು ಅನ್ನೋ ಖುಷಿಗೆ ನನಗೂ ಬೇಕು ಅಂತ ಎಲ್ಲರೂ ತುಂಬ ಇದು ಮಾಡ್ತಾರೆ. ಆಗ ಸ್ಕಂದ 6 ಚಿಕ್ಕ ಮಗುಗಳಾಗಿ ವಿಂಗಡಣೆ ಆಗ್ತಾನೆ. ಆಗ ಪಾರ್ವತೀದೇವಿ ಆ 6 ಪುಟಾಣಿಗಳನ್ನು ನೋಡಿ ಎಲ್ಲರೂ, ಇಡೀ ಜಗತ್ತೇ, ಆ ದೇವಲೋಕನೇ ಅಷ್ಟೊಂದು ಖುಷಿ ಪಡುತ್ತೆ. ಹೇಗೂ ತಾರಕಾಸುರನ ಉಪಟಳ ತಡೆಯೋಕ್ಕಾಗದೆ ಅಂತೂ ಶಿವೆಯರ ಪುತ್ರ ಬಂದ ಅಂತ. ಆಗ ಪಾರ್ವತೀದೇವಿ ಖುಷಿಯಿಂದ ತನಗೆ ಒಂದು ಎಚ್ಚರ ಆಗಿ ಆ ಜ್ವರದ ತಾಪದಿಂದ ಆಗ ಕೃತಿಕಾ ಲೋಕಕ್ಕೆ ಹೋಗ್ತಾಳೆ. ಹೋಗ್ಬಿಟ್ಟು ಆ 6 ಮಕ್ಕಳನ್ನು ಒಟ್ಟಿಗೆ ಎತ್ಕೊತಾಳೆ. ಆಗ ದೇಹ ಒಂದಾಗುತ್ತೆ, ಮುಖ ಮಾತ್ರ 6 ಮುಖಗಳ ನಾವು ಸುಬ್ರಹ್ಮಣ್ಯ ಅಂತ ಹಾಡು ಕೆಲವೊಂದೆಲ್ಲ ಓದಿದ್ದೀವಲ್ಲ, ಹಾಗೆ ಹೀಗೆ ಶಿವೆಯರು ತನ್ನ ಮುದ್ದಾದ ಮಗುವನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಆಗ ಸ್ಕಂದನಿಗೆ ತಂದೆ ತಾಯಿ ಶಿವಪಾರ್ವತಿಯರು ಅಷ್ಟೇ ಅಲ್ಲ, ಇಡೀ ಭೂಲೋಕಕ್ಕೆ ಶಿವಪಾರ್ವತಿಯರು ತಂದೆ ತಾಯಿ. ಹೀಗೆ ದಿನ ಕಳೆದಂತೆ 6 ವರ್ಷಕ್ಕೆ 6-7 ವರ್ಷದವನು ಆಗ್ತಾನೆ ಸ್ಕಂದ. ಆಗ ಪಾರ್ವತೀದೇವಿ ಮತ್ತು ಶಿವನು ನೀನು ದೇವತೆಗಳನ್ನು ಸಂಘಟನೆ ಮಾಡಿಕೊಂಡು ನೀನು ತಾರಕಾಸುರನ ಸಂಹಾರಕ್ಕೆ ಹೋಗು ಅಂತ ಹೇಳ್ತಾರೆ. ನೋಡಿ, ನಾವು ನಮ್ಮ ಮಕ್ಕಳನ್ನಾದರೆ 6-7 ವರ್ಷ ಆದರೆ ಮನ ಬಿಟ್ಟು ಕಳಿಸಲ್ಲ, ಅಕ್ಕಪಕ್ಕ ಹೋಗಿದ್ರು ನಾವೇ ಜೊತೆಗೆ ಹೋಗ್ತೀವಿ. ಅಂಥದ್ರಲ್ಲಿ ಆ ಪುಟ್ಟ ಮಗುವಿಗೆ, ಆ ಸ್ಕಂದನಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಅವನು ಎಲ್ಲ ದೇವತೆಗಳನ್ನು ಸಂಘಟಿಸಿ ತಾರಕಾಸುರನ ಸಂಹರಿಸೋಕ್ಕೆ ಹೋಗ್ತಾನೆ. ಆಗ ಶಕ್ತಿ ಆಯುಧ ಅಥವಾ ವೇಲಾಯುಧ ಅಂತಲೂ ಕರೀತಾರೆ. ಅದನ್ನು ಕೊಟ್ಟು ಪಾರ್ವತೀದೇವಿ ನೀನು ದೇವತೆಗಳಿಗೆ ಸೇನಾಧಿಪತಿ ಆಗ್ತಾನೆ ಸ್ಕಂದ ಅಂದರೆ ಸುಬ್ರಹ್ಮಣ್ಯ. ಆಗ ಯಾವುದೇ ಭಯ ಇಲ್ಲದೇ ತಾರಕಾಸುರ ಚೆನ್ನಾಗಿ ಇರ್ತಾನೆ. ಅವನು ದೇವತೆಗಳಿಗೆಲ್ಲ ತೊಂದರೆ ಕೊಟ್ಕೊಂಡು. ಆಗ ಬಂದೇ ಬಿಟ್ನಲ್ಲ, ಶಿವಪಾರ್ವತಿಯರಿಗೆ ಮದುವೆನೇ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಮದುವೆನೂ ಆಯಿತು, ಮಗುನೂ ಬಂದಲ್ಲ ಅಂತ. ಎಲ್ಲ ರೀತಿ ಸ್ಕಂದ ಯುದ್ಧ ಮಾಡ್ತಾನೆ ಆ ತಾರಕಾಸುರನ ಸಂಹಾರ ಮಾಡೋದಕ್ಕೆ. ಕೊನೆಯಾಗಿ ದೊಡ್ಡದೊಂದು ವಿದ್ಯುತ್ ಥರ ಬೆಳೆದು ನಿಂತ್ಕೊತಾನೆ ಇವನು ತಾರಕಾಸುರ. ಆಗ ಮಧ್ಯದಲ್ಲಿಂದನೇ ಸೀಳ್ಬಿಡ್ತಾನೆ ಆ ತಾರಕಾಸುರನ ಸ್ಕಂದ ಅಂದರೆ ಸುಬ್ರಹ್ಮಣ್ಯ. ಆಗ ತಾರಕಾಸುರ ತನ್ನ ಶಾಪವ ಅಂತಲೂ ಹೇಳ್ಬೋದು, ಅಥವಾ ಅವನು ಕೊಟ್ಟಿರ್ತಕ್ಕಂಥ ವರನ ಅವನು ದುರುಪಯೋಗ ಮಾಡಿಕೊಂಡು ಎಲ್ರಿಗೂ ತೊಂದರೆ ಕೊಡ್ತಾ ಇರ್ತಾನೆ. ಅವನಿಗೆ ಆವಾಗ ಬುದ್ಧಿ ಬರುತ್ತೆ, ನಾನು ನನ್ನ ಅಹಮ್ಮಿಂದ ಯಾವ ರೀತಿ ದೇವತೆಗಳಿಗೆ ತೊಂದರೆ ಕೊಟ್ಟೆ, ಇದಕ್ಕೆ ಮುಕ್ತಿ ಏನು ಅಂತಂದು ಸುಬ್ರಹ್ಮಣ್ಯನ ಕೇಳ್ಕೊಳ್ತಾನೆ. ಸುಬ್ರಹ್ಮಣ್ಯ, ಆಯಿತು, ನೀನು ನವಿಲಾಗಿ ನನ್ನ ವಾಹನವಾಗಿ ನನ್ನ ಜೊತೆನೇ ಇರೋ ಅಂತ ಸುಬ್ರಹ್ಮಣ್ಯ ತಾರಕಾಸುರನಿಗೆ ಹೇಳ್ತಾನೆ. ಈ ದಿನ ಸ್ಕಂದಮಾತಾ ದೇವಿಯಾಗಿ ರೂಪದಲ್ಲಿ ನಾವು ಪೂಜಿಸ್ತೇವೆ ವೀಕ್ಷಕರೇ. ಇದಿಷ್ಟು ಸ್ಕಂದ ಮಾತೆಯ ಇರತಕ್ಕಂಥ ಒಂದು ವಿವರಣೆ ನನಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರೂ ಸಂತೋಷದಿಂದ ಈ ನವರಾತ್ರಿ ಶ್ರದ್ಧಾ ಭಕ್ತಿಯಿಂದ ಆಚರಿಸೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.